ಇದು ಭಾನುವಾರದ ಮದ್ವೆ ಕತೆ. ಈ ವರ್ಷ ನಾನ್ ಅಟೆಂಡ್ ಮಾಡಿದ ಮೊದಲನೇ ಫಂಕ್ಷನ್ ಕೂಡ ಇದೇನೆ. ಬೆಳಗ್ಗೆನೆ ನಾನು ಅಮ್ಮ ಇಬ್ರು ಮದ್ವೆಗ್ ಹೋಗೋದಕ್ಕೆ ರೆಡಿ ಆಗ್ತಿದ್ವಿ. ಹುಡುಗಿ ನನ್ ಸ್ಟೂಡೆಂಟು, ನಮ್ ರಿಲೇಟಿವ್, ಜೊತೆಗ್ ನಮ್ಮೂರೆ. ನಮ್ಮೂರಿಂದಾನೇ ಮದ್ವೆ ಬಸ್ ಹೊರಡ್ತಿತ್ತು. ನಾವು ಹುಡುಗಿ ಮನೆ ಹತ್ರ ಬರುವಷ್ಟರಲ್ಲಿ ಆಲ್ಮೋಸ್ಟ್ ಜನಗಳೆಲ್ಲ ಸೇರಿದ್ರು. ಬಸ್ಸು ರೆಡಿ ಇತ್ತು. ಬಂದವ್ರನ್ನೆಲ್ಲ ಹತ್ತಿಸ್ಕೊಂಡು ಬಸ್ಸು ಚೌಲ್ಟ್ರಿ ಕಡೆಗ್ ಬಂತು. ಚೌಲ್ಟ್ರಿ ಸೇರೋ ಅಷ್ಟರಲ್ಲಿ 10:30 ಕಳ್ದಿತ್ತು. ತಿಂಡಿ ಸಮಯನೂ ಮೀರಿತ್ತು. ತಿಂಡಿನೂ ಖಾಲಿ ಆಗಿತ್ತು. ಅಷ್ಟರಲ್ಲಿ ಹುಡುಗನ್ನ ಕಾಶಿ ಯಾತ್ರೆಯಿಂದ ಕರ್ಕೊಂಡ್ ಬರ್ತಾ ಇದ್ರು. ನಾವು ಅವ್ರ ಜೊತೆ ಸೇರ್ಕೊಂಡ್ವಿ. ಕೆಲವು ಸ್ಟೂಡೆಂಟ್ಸ್ ಗಳು ಬಂದಿದ್ರು. ಅವ್ರ ಜೊತೆ ಚಿಟ್ ಚಾಟ್ ಮಾಡ್ತಾ ನೆಂಟ್ರಿಷ್ಟ್ರ ಜೊತೆ ಅದು ಇದು ಮಾತಾಡ್ತಾ ಟೈಮ್ ಕಳೆದ್ವಿ. ತಾಳಿ ಕಟ್ಟುವಾಗ ನನ್ ಮದ್ವೆ ಕ್ಷಣ ನೆನಪಾಗಿ ಕಣ್ ತುಂಬ್ತು. ಆಮೇಲೆ ನಾವು ದಾರೆ ಉಯ್ದು ಮಧ್ಯಾಹ್ನ ಊಟಕ್ಕೆ ಹೋದ್ವಿ. ಮಧ್ಯಾಹ್ನ ಇದ್ದಿದ್ದು ಬೀಗ್ರೂಟ, ನಾನ್ ವೆಜ್. ಬೆಳಗ್ಗೆಯಿಂದ ಕಾದಿದ್ಕು ಸಾರ್ಥಕ ಆಯ್ತು. ಅಷ್ಟು ಜನಗಳ ಮಧ್ಯ ಸೀಟ್ ಹಿಡಿದು ಊಟಕ್ಕೆ ಕೂರುವಷ್ಟರಲ್ಲಿ ಬೆವರಿಳ್ದಿತ್ತು. ಬೆಳಗ್ಗೆಯಿಂದ ಏನು ತಿಂದೆ, ಹೊಟ್ಟೆ ಕಾವು ಕಾವು ಅಂತಿತ್ತು. ತಟ್ಟೆಗೆ ಒಂದೊಂದೇ ಐಟಮ್ ಬೀಳ್ತಿದ್ದಂಗೆ ಹೊಟ್ಟೆ ಸೇರ್ತಿತ್ತು. ಹೊಟ್ಟೆ ತುಂಬಿಸ್ಕೊಂಡು ನವ ಜೋಡಿಗಳಿಗೆ ವಿಶ್ ಮಾಡಕ್ಕೆ ಮಂಟಪದ ಹತ್ರ ಬಂದ್ವಿ. ಫೋಟೋನು ತೆಗೆಸ್ಕೊಂಡ್ವಿ. ಅಲ್ಲೇ ಸ್ವಲ್ಪ ಹೊತ್ತಿದ್ದು ಬಸ್ ವಾಪಸ್ ಹೊರಟಿತ್ತು. ಅದೇ ಬಸ್ ಹತ್ಕೊಂಡು ಊರಿಗೆ ಹೊರಟ್ವಿ. ಬಸ್ ಹೊರಟಿದ್ದೆ ತಡ ಬಸ್ಸಲ್ಲಿದ್ದ ಅಣ್ಣ ತಮ್ಮಸೋ, ಅಂಕಲ್ಸೋ, ಸಣ್ಣ ಸಣ್ಣ ಹುಡುಗರೆಲ್ಲ ಕುಣಿಯೋದಕ್ ಶುರು ಮಾಡಿದ್ರು. ನಮ್ಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್. ಆ ಖುಷಿಲೇ ಊರಿಗ್ ಸೇರ್ಕೊಂಡ್ವಿ. ಇದ್ರ ಮಧ್ಯ ಒಂದ್ ಪಾರ್ಸಲ್ ಇತ್ತು. ಅಂಗಡಿಲ್ ಕೊಟ್ಟೋಗಿದ್ರು, ನಾವ್ ಯಾರು ಇರ್ಲಿಲ್ಲ ಅಂತ. ಅದನ್ನ ಕಲೆಕ್ಟ್ ಮಾಡ್ಕೊಂಡ್ ಮನೆಗ್ ಬಂದ್ವಿ. ಫೈನಲಿ ಸಾವಿರಾರು ಕನಸುಗಳನ್ನ ಹೊತ್ತು ಹೊಸ ಜೀವನಕ್ಕೆ ಸಂತೋಷದಿಂದ ಕಾಲಿಡ್ತಿರೋ ಆ ಜೋಡಿಗಳ ಬಾಳಲ್ಲಿ ಇವತ್ತಿನ ಈ ಖುಷಿ, ಸಂತೋಷ, ಎಕ್ಸೈಟ್ಮೆಂಟ್ ಜೀವನ ಪೂರ್ತಿ ಇರ್ಲಿ ಅಂತ ಹಾರೈಸ್ತೀನಿ.